ಮಂಗಳೂರು ಹೊರವಲಯದಲ್ಲಿ ಮಳೆ ಅವಾಂತರವನ್ನು ತಂದಿಟ್ಟಿದೆ. ಬೆಳ್ಳಂಬೆಳಗ್ಗೆ ಸುರಿದಂತ ಭಾರೀ ಮಳೆಗೆ ಭೂಕುಸಿತವಾಗಿದೆ. ಬಜ್ಪೆ ಸಮೀಪದ ಆದ್ಯಪಾಡಿಯಲ್ಲಿ ಭೂಕುಸಿತವಾಗಿದೆ. ಮತ್ತೆ ಭೂಕುಸಿತದ ಆತಂಕ ಅಲ್ಲಿನ ಜನರನ್ನ ಈಗ ಕಾಡ್ತಾ ಇದೆ. ಕೊಡಗು, ಹಾಸನ, ಚಿಕ್ಕಮಗಳೂರು, ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿ ಗುಡ್ಡ ಕುಸಿತವಾಗೋದು, ಮಣ್ಣು ಕುಸಿತವಾಗೋದು ಬಹಳ ದೊಡ್ಡ ಅಪಾಯಗಳನ್ನೇ ತಂದೊಡ್ಡಿತ್ತು ಕಳೆದ ಬಾರಿ. ಆದ್ಯಪಾಡಿಯಲ್ಲಿ ಭೂಕುಸಿತವಾಗಿದೆ. ಆದ್ಯಪಾಡಿಯ ಸಂಕೇಶ ಎಂಬಲ್ಲಿ ನಡೆದಿರುವಂಥ ಘಟನೆ ಇದೆ. ಮಂಗಳೂರು ವಿಮಾನ ನಿಲ್ದಾಣದ ಕೆಳಭಾಗ ಆದ್ಯಪಾಡಿ ಇದೆ. ವಿಮಾನ ನಿಲ್ದಾಣ ಭಾಗದಿಂದ ಮಣ್ಣು ಮಿಶ್ರಿತ ನೀರು ಹರಿದು ಬಂದಿದೆ. ಗುಡ್ಡದ ಕೆಳಭಾಗದ ಉಮಾನಾಥ್ ಸಾಲ್ಯಾನ್ ಎಂಬುವರಿಗೆ ಸೇರಿದಂಥ ಮನೆಗೆ ಹಾನಿಯಾಗಿದೆ. ವಿಮಾನ ನಿಲ್ದಾಣದ ಅಧಿಕಾರಿ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳಕ್ಕೆ ಮಂಗಳೂರು ತಹಸೀಲ್ದಾರ್ ಪ್ರಶಾಂತ್ ಪಾಟೀಲ್ ಭೇಟಿ ಕೊಟ್ಟಿದ್ದಾರೆ. ಇದೀಗ ನೇರವಾಗಿ ಘಟನೆ ನಡೆದಿರುವಂಥ ಸ್ಥಳಕ್ಕೆ ಹೋಗೋಣ. ನಮ್ಮ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ. ಆದಿತ್ಯ, ಗಮನಿಸ್ತಾ ಇದ್ವಿ ಮಳೆ ಇನ್ನೂ ಆರಂಭ, ಇದಿನ್ನು ಪ್ರೀ ಮಾನ್ಸೂನ್, ಮುಂಗಾರು ಪೂರ್ವದಲ್ಲಿಯೇ ಈ ರೀತಿ ಘಟನೆಗಳು ಸಂಭವಿಸ್ತಾ ಇದೆ ಅಂತ ಹೇಳಿದ್ರೆ ಭಾಳ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಇನ್ನು ನಿಜವಾಗಿಯೂ ಜೂನ್ನ ನಂತರದ ಮಳೆ ಹೇಗಿರುತ್ತೆ ಅನ್ನುವ ಭಯ ಈಗಲೇ ಆವರಿಸಿಕೊಂಡಿದೆ. ಇನ್ನು ಈ ಗುಡ್ಡ ಕುಸಿತವಾಗಿರೋದಕ್ಕೂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೂ ಏನು ಸಂಬಂಧ, ಹೇಗೆ ವಿವರಿಸ್ಬೋದು ಇದನ್ನು? ಎಸ್ ದಶರಥ್, ಇನ್ನು ಮುಂಗಾರು ಆರಂಭವಾಗಿಲ್ಲ. ಮಳೆಯ ಒಂದು ಪ್ರಾಥಮಿಕ ಹಂತದಲ್ಲೇ ಯಾವ ಥರ ಎಲ್ಲ ಅವಾಂತರಗಳಾಗ್ತಾ ಇದೆ ಮಂಗಳೂರು ಭಾಗದಲ್ಲಿ, ನಿಜಕ್ಕೂ ಕೂಡ ಇದು ಆತಂಕವನ್ನು ನಿರ್ಮಾಣ ಮಾಡ್ತಾ ಇದೆ. ಪ್ರಮುಖವಾಗಿ ಮಂಗಳೂರು ಹೊರವಲಯದ ಬಜ್ಪೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ, ಇಲ್ಲಿ ಸಂಭವಿಸಿರುವಂತಹ ಘಟನೆ ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ನಿನ್ನೆ ಸುರಿದಂತಹ ಒಂದು ಘಟನೆ ಇದು. ಅದೇ ಪ್ರದೇಶದಲ್ಲಿ ನಾವಿದ್ದೀವಿ. ಅಡ್ಯಪಾಡಿಯ ಸಂಕೇಶ ಅನ್ನುವಂಥ ಪ್ರದೇಶ. ಇಲ್ಲಿ ನಿನ್ನೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಳೆ ನೀರು ಗುಡ್ಡದಿಂದ ಹರಿದು ಬಂದಿದೆ. ಗುಡ್ಡದಿಂದ ಮಳೆ ನೀರು ಹರಿದು ಬರುವಂತಹ ಸಂದರ್ಭದಲ್ಲಿ ಕೆಸರು, ಮಣ್ಣು ಎಲ್ಲ ಮಿಶ್ರಿತವಾಗಿ ಬಂದಿದೆ. ಅದು ಈಗ ರಸ್ತೆಯಲ್ಲಿ ಏನು ಈ ತರ ಆವರಿಸಿಕೊಂಡಿದೆಯೋ ಇದೇ ರೀತಿ ಇಲ್ಲಿ ಗುಡ್ಡದ ತಪ್ಪಲಿನಲ್ಲಿರುವಂತಹ ಮನೆಗಳಿಗೂ ಕೂಡ ಇದೇ ರೀತಿ ಮಳೆಯ ಆ ಒಂದು ಕೆಸರು ಮಿಶ್ರಿತ ನೀರು ನುಗ್ಗಿರುವಂತದ್ದು. ಇಲ್ಲಿನ ಜನರಿಗೆ ಪ್ರತಿ ಮಳೆಗಾಲದಲ್ಲೂ ಕೂಡ ಇದೊಂದು ಸಮಸ್ಯೆ. ಕೇವಲ ಈ ಮಳೆಗಾಲ ಮಾತ್ರ ಅಲ್ಲ, ಇದು ಪ್ರಾಕೃತಿಕ ವಿಕೋಪ ಅಂತ ಹೇಳೋದಕ್ಕಿಂತಲೂ ಕೂಡ ಅಧಿಕಾರಿಗಳ ಒಂದು ಬೇಜವಾಬ್ದಾರಿ ಅಂತಾನು ಹೇಳ್ಬೋದು. ಯಾಕಂದ್ರೆ ಇಲ್ಲೇನು ಈ ರಸ್ತೆ ನೋಡ್ತಾ ಇದ್ದೀರಿ, ಇದ್ರ ಮೇಲ್ಭಾಗದಲ್ಲಿರುವಂತಹ ಪ್ರದೇಶ ಏನಿದೆ, ಇದೊಂದು ಗುಡ್ಡದ ರೀತಿ ನಮ್ಗೆ ಏನ್ ಕಾಣಿಸ್ತಾ ಇದೆ, ಇದರ ಮೇಲೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಅಲ್ಲಿ ಪ್ರತಿ ಮಳೆಗಾಲದಲ್ಲೂ ಕೂಡ ನೀರನ್ನ ಹರಿಬಿಡುವಂತ ಒಂದು ಅವೈಜ್ಞಾನಿಕ ವ್ಯವಸ್ಥೆ ಏನಿದೆ, ಇದರಿಂದಾಗಿ ಆ ಏರ್ಪೋರ್ಟ್ ಕೆಳಭಾಗದಲ್ಲಿ ಇರುವಂತಹ ಜನರಿಗೆ ಪ್ರತಿ ಮಳೆಗಾಲದಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ. ಪ್ರತಿ ಬಾರಿ ಕೂಡ ಅವರು ನೀರು ಹರಿಬಿಡುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವೈಜ್ಞಾನಿಕವಾಗಿ ಹರಿಬಿಡ್ತಾ ಇದ್ದಾರೆ. ಇದರಿಂದಾಗಿ ಕೆಳಭಾಗದ ಮನೆಗಳಿಗೆ ನೀರು ನುಗ್ತಾ ಇದೆ. ಕೇವಲ ಕೆಸರು ಮಾತ್ರ ಬಂದಿರುವಂತದ್ದಲ್ಲ, ಇಲ್ಲಿ ಭೂಕುಸಿತ ಕೂಡ ಸಂಭವಿಸಿರುವಂತದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಏನೊಂದು ಕಾಂಕ್ರೀಟ್ ರಸ್ತೆ ಇದೆ, ಈ ಕಾಂಕ್ರೀಟ್ ರಸ್ತೆ ಕೂಡ ಈಗ ಕುಸಿದು ಬೀಳುವಂತಹ ಒಂದು ಆತಂಕದಲ್ಲಿದೆ. ಮತ್ತು ಇಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲೊಂದು ಭೂಕುಸಿತ ಆಗಿದೆ. ಒಂಥರ ಹೊಂಡ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಆಗ್ಲೂ ಈ ರಸ್ತೆ ಕುಸಿದು ಬೀಳಬಹುದು ಅನ್ನುವಂತಹ ರೀತಿಯ ಆತಂಕದಲ್ಲೂ ಕೂಡ ಜನ ಇದ್ದಾರೆ. ಇನ್ನು ಕೆಳಭಾಗದಲ್ಲಿ ಅನೇಕ ಮನೆಗಳು ಕೂಡ ಇದೆ. ಕೆಳಗಡೆ ಒಂದು ಮನೆ ಇದೆ, ನಾವು ನೋಡಬಹುದು. ಪ್ರತಿ ಮಳೆಗಾಲ ಆರಂಭವಾಗುವಂತಹ ಹೊತ್ತಿನಲ್ಲಿ ಇವರು ಈ ಭಾಗದಲ್ಲಿ ಸಂತ್ರಸ್ತರು. ಇವರ ಮನೆಗೆ ಅಪಾರ ಪ್ರಮಾಣದಲ್ಲಿ ಆ ಕೆಸರು ಮಿಶ್ರಿತ ಮಣ್ಣು ನೀರು ಏನಿದೆ ಅದು ಬಂದು ನುಗ್ಗುತ್ತೆ. ಇವತ್ತು ಬೆಳ್ಳಂಬೆಳಗಿಂದಲೂ ಕೂಡ ಮನೆಗೆ ಅದೇ ರೀತಿಯ ಒಂದು ಪರಿಸ್ಥಿತಿ ಇದೆ. ಪ್ರತಿ ಮಳೆಗಾಲ ಬಂತು ಅಂತ ಹೇಳಿದ ಸಂದರ್ಭ ಆ ಜನರು ಏನಿದ್ದಾರೆ ಮನೆಯಲ್ಲಿ ಇರುವಂತವರು, ಅವರು ನೆಮ್ಮದಿಯನ್ನ ಕಳೆದುಕೊಳ್ಳುವಂಥದ್ದು. ಪ್ರತಿ ಮಳೆಗಾಲದಲ್ಲೂ ಕೂಡ ಅಧಿಕಾರಿಗಳು ಇಲ್ಲಿಗೆ ಬರ್ತಾರೆ, ಬಂದು ಒಂದು ರೀತಿ ಸಮಾಧಾನವನ್ನ ಮಾಡ್ತಾರೆ, ಮುಂದಕ್ಕೆ ನಾವು ಸರಿ ಮಾಡ್ತೀವಿ ಇದನ್ನ ಅನ್ನುವಂಥ ರೀತಿಯಲ್ಲಿ. ಆದರೆ ಅದನ್ನ ಸರಿ ಮಾಡೋದಿಲ್ಲ. ಸಣ್ಣ ಪುಟ್ಟ ಮಳೆ ಅಂದ್ರೆ ಈಗ ಪ್ರಾರಂಭವಾಗ್ತಾ ಇದೆ ಮಳೆಗಾಲ ಮಂಗಳೂರು ಭಾಗದಲ್ಲಿ, ಇನ್ನು ಮುಂಗಾರು ಪ್ರವೇಶ ಆಗಿಲ್ಲ. ಇನ್ನು ಮುಂಗಾರು ಪ್ರವೇಶ ಆದ್ಮೇಲೆ ನಾವಿಲ್ಲಿ ಯಾವ ತರ ಬದುಕೋಡು ಅನ್ನುವಂಥದ್ದೇ ಈ ಭಾಗದ ಜನರ ಒಂದು ಆತಂಕಕ್ಕೂ ಕೂಡ ಇದು ಕಾರಣವಾಗಿರುವಂಥದ್ದು. ಇನ್ನು ಸಂತ್ರಸ್ತರು ನಮ್ಮೊಂದಿಗಿದ್ದಾರೆ. ಉಮಾನಾಥ್ ಅನ್ನುವಂಥವ್ರು ಹತ್ರ ಮಾತಾಡ್ತಾ ಹೋಗ್ತೀನಿ. ಯಾವಾಗ ಈ ಘಟನೆ ಸಂಭವಿಸ್ತು? ಇದು ಬೆಳಗ್ಗೆನೇ ಹೇಗೆ? ಇವತ್ತು ಬೆಳಿಗ್ಗೆ ಆಗಿದೆ. ಬೆಳಿಗ್ಗೆ ಆದ್ದರಿಂದ ನಮಗೆ ಮನೆ ಬಿಟ್ಟು ಹೋಗುವುದು ಅಲ್ಲ ಏನು ಮಾಡೋದಂತ ನಮಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಎಷ್ಟು ಹೊತ್ತಿಗೆ ನೀರು ಅವರು ಏರ್ಪೋರ್ಟ್ ಅವರು ನಮಗೆ ಬಿಡ್ತಾರೆ ಅಂತ ಕೂಡ ಅದು ಏನು ಹೇಳುವುದಿಲ್ಲ ಅವರು. ಮತ್ತು ನಮಗೆ ಎಲ್ಲಿ ತುಂಬ ವರ್ಷದಿಂದ ನಾವು ವಾಸವಾಗಿದ್ದವು. ಏರ್ಪೋರ್ಟ್ ಆದ ನಂತರ ನಮಗೆ ತುಂಬ ಸಮಸ್ಯೆ ಆಯ್ತಲ್ಲದೆ, ಅದಕ್ಕಿಂತ ಮೊದಲು ಯಾವುದು ಸಮಸ್ಯೆ ಆಗಲಿಲ್ಲ. ಇನ್ನು ಮುಂದೆ ಕೂಡ ನಾವು ಇವತ್ತು ಫಸ್ಟಿಗೆ ಶುರುವಾಗಿ ಮಳೆ ಸುರಿತಾ ಅಷ್ಟೇ. ಇನ್ನು ಮುಂದೆ ಜಾಸ್ತಿ ಮಳೆ ಬರುವಾಗ ಹೀಗೆ ವ್ಯವಸ್ಥೆ ಸಮಸ್ಯೆ ಬಂದರೆ ತುಂಬ ನಮಗೆ ಕಷ್ಟ ಆಗ್ತದೆ. ಅದಕ್ಕಿಂತ ಏನಾದರೂ ಅವರು ಏರ್ಪೋರ್ಟ್ ವ್ಯವಸ್ಥೆಯನ್ನು ಮಾಡಬೇಕು. ಅಲ್ಲದೆ ನಮಗೇನು ಇಷ್ಟವರೆಗೆ 3 ಸಲ ಆಯಿತು, ಇಷ್ಟವರೆಗೆ ಏನು ಅವರು ಏರ್ಪೋರ್ಟ್ನವರು ಪರಿಹಾರಗಳು ಕೂಡ ಸಿಗಲಿಲ್ಲ, ಏನು ಮಾಡಲಿಲ್ಲ. ಮತ್ತು ತಡೆಗೋಡೆ ಮಾಡ್ತೇನೆ ಅಂತ ಹೇಳಿದರು, ತಡೆಗೋಡೆ ಕೂಡ ನಮಗೆ ಕಟ್ಟಿಕೊಡಲಿಲ್ಲ.
ಇನ್ನು ಮುಂದೆ ಹೀಗೆ ಆದರೆ ತುಂಬ ನಮಗೆ ಕಷ್ಟ ಆಗ್ತದೆ, ನಮ್ಮ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದರಿಂದ ಏನಾದರೂ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿ ನೀರನ್ನು ಎಲ್ಲಿಯಾದರೂ ಬೇರೆ ಕಡೆಗೆ ಬಿಡುವ ಹಾಗೆ ನೀವು ಮಾಡಿ, ಇದರಿಂದ ನಾವು ಅಷ್ಟೇ ನಿಮ್ಮಲ್ಲಿ ಕೇಳಿಕೊಳ್ಳುವುದು. ಈಗ ಏರ್ಪೋರ್ಟ್ ಅಧಿಕಾರಿಗಳು ಏನಾದರೂ ಬಂದ್ರ ನಿಮ್ಮ ಹತ್ರ ಮಾತಾಡಿದಾರ, ಸಮಸ್ಯೆಗೆ ಪರಿಹಾರ ಕೊಡ್ತೀವಿ ಅಂತ ಏನಾದರೂ ಹೇಳಿದರೆ? ಏರ್ಪೋರ್ಟ್ ಅವರು ಇನ್ನೂ ಇಷ್ಟೋರವರೆಗೆ ಬರಲೇ ಇಲ್ಲ. ಇಷ್ಟೋರಿಗೆ ಯಾರು ಅವರು ನಾವು ಇಲ್ಲಿ ಪಂಚಾಯತಿ ಅವರ ಹತ್ರ ಎಲ್ಲ ಹೇಳುವುದು, ಅಲ್ಲದ್ರೆ ಎಲ್ಲರೂ ಬರ್ತಾರೆ, ವಿ ಎ ಬರ್ತಾರೆ ಮತ್ತು ತಹಸೀಲ್ದಾರ್ ಎಲ್ಲರೂ ಬರ್ತಾರೆ. ಆದರೆ ಇಷ್ಟೋರವರೆಗೆ ಏರ್ಪೋರ್ಟ್ ಅವರು ಬಂದೇ ಇಲ್ಲ, ನಮ್ಮಲ್ಲಿ ಮಾತಾಡೋಣ ಕೂಡ ಇಲ್ಲ. ಎಸ್, ಇದು ದಶರಥ್ ಇಲ್ಲಿನ ಒಂದು ಚಿತ್ರಣ. ಅಂದರೆ ಈವರೆಗೂ ಕೂಡ ಏರ್ಪೋರ್ಟ್ನ ಅಧಿಕಾರಿಗಳು ಯಾರು ಬರಲಿಲ್ಲ. ಕಳೆದ ಬಾರಿ ಕೂಡ ಆ ಬಜ್ಪೆ ಸುತ್ತಮುತ್ತ ಅಂದರೆ ಈ ವಿಮಾನ ನಿಲ್ದಾಣದ ಕೆಳಭಾಗದ ಮನೆಯವರು ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ ಬಾರಿ ಮನೆಗಳಿಗೆಲ್ಲ ನೀರು ನುಗ್ಗಿತ್ತು. ಅಂದರೆ ಇದು ಪ್ರಾಕೃತಿಕ ವಿಕೋಪ ಅಲ್ಲ, ಒಂಥರ ಕೃತಕ ನೆರೆಯನ್ನ ಸೃಷ್ಟಿ ಮಾಡಿ ಬಿಡುವಂಥ ರೀತಿಯಲ್ಲೇ ಇದೆ. ಹಾಗಾಗಿ ಆ ಅಧಿಕಾರಿಗಳ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾದರೂ ಕೂಡ ಈವರೆಗೂ ಅವ್ರು ಸ್ಥಳಕ್ಕೆ ಬರಲಿಲ್ಲ. ಏನು ಮುಂದಕ್ಕೆ ಪರಿಹಾರ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿಯನ್ನು ಕೂಡ ನೀಡಿಲ್ಲ. ದಶರಥ್, ಎಸ್, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.